टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋದಂತ ಜನರಿಗೆ ಮತ್ತೊಂದು ಶಾಕ್. ಇವತ್ತಿನಿಂದ ಲೀಟರ್ ಡೀಸೆಲ್ ದರ ₹2 ಏರಿಕೆ ಆಗುತ್ತೆ. ಲೀಟರ್ಗೆ ಮಧ್ಯರಾತ್ರಿಯಿಂದಲೇ ನೂತನ ದರ ಜಾರಿಗೆ ಬಂದಿದೆ. 89.02 ಇದ್ದಂತ ಡೀಸೆಲ್ ದರ 91.02ಕ್ಕೆ ಏರಿಕೆಯಾಗಿದೆ. ರಾತ್ರೋರಾತ್ರಿ ₹2 ಏರಿಕೆಯಾಗಿದೆ. ಡೀಸೆಲ್ ದರ ಏರಿಕೆ ವಿರುದ್ಧವಾಗಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲದರ ದರ ಹೆಚ್ಚಳ ಮಾಡಿದ್ರೆ ಜೀವನ ನಡೆಸೋದು ಹೇಗೆ? ದರ ಏರಿಕೆಯಿಂದ ವಾಹನ ಸವಾರರ ಜೇಬಿಗೆ ಇದು ದೊಡ್ಡ ಹೊರೆಯಾಗ್ತಾ ಇದೆ. ಕಮರ್ಷಿಯಲ್ ವೆಹಿಕಲ್ಸ್, ಯೆಲ್ಲೋ ಬೋರ್ಡ್ ವಾಹನಗಳಿಗೆ ಇದು ದೊಡ್ಡ ಹೊರೆ. ಪೆಟ್ರೋಲ್ಗೆ ಹೋಲಿಸಿದ್ರೆ ಡೀಸೆಲ್ ಕಡಿಮೆ ಇದ್ದಿದ್ರಿಂದ ನೆಮ್ಮದಿಯಿಂದ ವಾಹನ ಸವಾರರು ಇದ್ರು. ಆದರೆ ಇದೀಗ ಡೀಸೆಲ್ ರೇಟ್ ಕೂಡ ಹೆಚ್ಚಳ ಆಗಿರೋದ್ರಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಎಲ್ಲದರ ದರ ಏರಿಕೆಯಿಂದ ಜನಸಾಮಾನ್ಯರು ಕಂಗಾಲಾಗಿದ್ದಾರೆ. ಆಗಲೇ ಹೇಳಿದ್ವಲ್ಲ, ದೊಡ್ಡ ಪಟ್ಟಿನೇ ಇದೆ. ದರ ಏರಿಕೆ ಯಾವುದಾದ್ರದ್ದು ಆಗಿದೆ ಅಂತ ಹೇಳಿದ್ರೆ ದೊಡ್ಡ ಪಟ್ಟಿನೇ ಇದೆ. ಡೀಸೆಲ್ ಇಂದ ಹಿಡಿದು ವಿದ್ಯುತ್ತಿಂದ ಹಿಡಿದು ದಿನನಿತ್ಯ ಖರೀದಿ ಮಾಡೋ ಹಾಲು, ತರಕಾರಿ ಎಲ್ಲದರ ದರ ಏರಿಕೆಯಾಗಿದೆ. ಇದರಿಂದ ಜನರ ಜೇಬಿಗೆ ಕತ್ತರಿ ಬಿದ್ದಾಗಿದೆ. ಡೀಸೆಲ್ ದರ ಕಡಿಮೆ ಇದೆ ಅಂತ ಯೆಲ್ಲೋ ಬೋರ್ಡ್, ಸ್ಪೆಷಲಿ ಯೆಲ್ಲೋ ಬೋರ್ಡ್ನಂಥ ವಾಹನಗಳು ಡೀಸೆಲ್ ಹಾಕಿಸ್ಕೊಂಡು ಓಡಿಸ್ತಾ ಇರೋರು, ಇದೀಗ ಅವ್ರಿಗೂ ಕೂಡ ಸಂಕಷ್ಟ. ₹2 ಒಂದು ರಾತ್ರಿಯಲ್ಲಿ ಹೆಚ್ಚಳವಾಗಿದೆ. ಕಮರ್ಷಿಯಲ್ ವೆಹಿಕಲ್ಸ್, ಯೆಲ್ಲೋ ಬೋರ್ಡ್ ವಾಹನಗಳಿಗೆ ಇದು ಹೊರೆಯಾಗ್ತಾ ಇದೆ.